ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಅವರ ಅಂತ್ಯಕ್ರಿಯೆಯನ್ನು ಹಾಸನದ ಹೊಳೆನರಸೀಪುರದ ತಾಲೂಕಿನಲ್ಲಿ ಅವರ ಇಚ್ಛೆಯಂತೆಯೇ ಎಚ್.ಡಿ. ರೇವಣ್ಣ ಅಣತಿಯಂತೆಯೇ ಮಾವಿನಕೆರೆ ರಂಗನಾಥ ಬೆಟ್ಟದ ತಪ್ಪಲಿಗೆ ಈಗ ಭೇಟಿ ಕೊಟ್ಟಿದ್ದಾರೆ ಎಚ್.ಡಿ. ರೇವಣ್ಣ. ಹರದನಹಳ್ಳಿ ಸಮೀಪದ ಕ್ಯಾತನಹಳ್ಳಿ ಜಮೀನಿನಲ್ಲಿ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಬೇಕು ಅಂತ ಹೇಳಿ ಕುಟುಂಬ ನಿರ್ಧರಿಸಿದೆ. ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿಗೆ ಈಗ ಭೇಟಿ ಕೊಟ್ಟಿದ್ದಾರೆ ಎಚ್.ಡಿ. ರೇವಣ್ಣ ಅವರು. ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲು ಅದು ಹೊಳೆನರಸೀಪುರದ ಹರದನಹಳ್ಳಿಯ ರಂಗನಾಥ ಸ್ವಾಮಿ ಬೆಟ್ಟ. ನಾಳೆ ಮಧ್ಯಾಹ್ನದ ಬಳಿಕ ಅಂತ್ಯಕ್ರಿಯೆ ಜರುಗುತ್ತೆ. ತಾಯಿ ಚೆನ್ನಮ್ಮ ಅವರನ್ನು ನೆನೆದು ಎಚ್.ಡಿ. ರೇವಣ್ಣ ಕಣ್ಣೀರಿಟ್ಟಿದ್ದಾರೆ. ಅಮ್ಮನಿಗೆ ಕೊನೆಯ ಬಾರಿ ತಿರುಪತಿ ಪ್ರಸಾದವನ್ನು ತಂದು ಕೊಟ್ಟಿದ್ದೆ, ಅದೇ ನನ್ನ ಕೊನೆಯ ಭೇಟಿ, ಕೊನೆಯ ಮಾತುಕತೆ. ಅವತ್ತು ನನಗೆ ಅಮ್ಮ ನನ್ನ ಜೊತೆ ಮಾತನಾಡಿದರು. ನನ್ನ ಅಮ್ಮ ಸಾವಿರಾರು ಜನರಿಗೆ ಅನ್ನ ಹಾಕಿದ್ದಾರೆ. ನಾನು ಏನು ಕಳೆದುಕೊಂಡಿದ್ದೇನೆ ಅಂತ ಹೆಂಗೆ ಹೇಳಲಿ, ನನ್ನ ದೇವರನ್ನು ಕಳೆದುಕೊಂಡೆ ಅಂತ ಹೇಳಿ ರೇವಣ್ಣ ಕಣ್ಣೀರಿಟ್ಟಿದ್ದಾರೆ. ನಿನ್ನೆ ಬೆಳಿಗ್ಗೆ ವೈದ್ಯರು ಗುಣಮುಖ ಆಗ್ತಾರೆ ಅಂತ ಹೇಳಿದರು, ಆದರೆ ಬದುಕಿ ಬರಲಿಲ್ಲ ಅಂತ ರೇವಣ್ಣ ಕಣ್ಣೀರಿಟ್ಟಿದ್ದಾರೆ. ಯಾರೇ ಮನೆಗೆ ಬಂದ್ರು ಅಷ್ಟೇ ಪ್ರೀತಿ, ಅಷ್ಟೇ ಹಾಕಿದ್ರು. ಎಲ್ಲರೂ ಸಹಾಯ ಮಾಡಿದ್ರು. ಹೋಗಿ ಯಾರು ಒಬ್ರು ನಮಗೆಲ್ಲ ಈ ಮಟ್ಟಿಗೆ ಬರ್ಬೇಕಾದ್ರೆ ನಮ್ಮ ತಾಯಿ ಆಶೀರ್ವಾದ. ಇವತ್ತು ದೇವರೇ ಇಂದಲೇ ನಾವು ತಪ್ಪಲಿ ಆಗಿದ್ದೀನಿ ಸರ್. ದೇವರೇ ಕಾಪಾಡಬೇಕು. ನಮ್ಮ ತಾಯಿನ ಶಿಕ್ಷೆಯಲ್ಲಿ ದೊಡ್ಡ ಗುರುಗಳು ಚೆನ್ನಂದರೆ ಬನ್ನಿ ಅಂತನರು. ಈಗೆಲ್ಲಿ ಲಕ್ಷಾಂತರ ಫ್ಯಾಮಿಲಿ ಜನ ಮಾಡ್ತಿದ್ದಾರೆ. ಯಾರೇ ಹೋದ್ರು ಒಂದು ದಿವಸ ಒಬ್ರಿಗೆ ಆಗಿಲ್ಲ. ಅವ್ರ ಕೈಲಾದಷ್ಟು ಊಟ ತಿಂಡಿ ಅಷ್ಟು ಕೊಟ್ಟು ಅವ್ರ ಕೈಲಿ ಏನಿರುತ್ತೆ ಕೊಟ್ಟು ಕಳಿಸೋರು. ಸೀರೆ ಕೊಟ್ಟು ಇದು ಕೊಟ್ಟು ಎಲ್ಲ ಅವ್ರಿಗೆ ಏನೋ ಕಷ್ಟ ಇದ್ದೋದೆಲ್ಲ ಇತ್ತು. ಇವತ್ತು ದೇವತೆ ಕಳ್ಕೊಂಡ್ಬಿಟ್ಟಿದ್ದೀರಿ, ಎಲ್ಲ ಫ್ಯಾಮಿಲಿ ಆಗಿದ್ದೀನಿ. ಹುಷಾರಾಗಿ ಬರ್ತಾರೆ ಅಂತ ಎಲ್ರಿಗೂ ನಂಬಿಕೆ ಇತ್ತು ಸರ್. ನಿನ್ನೆ ಬೆಳಿಗ್ಗೆ ಆಯಿತು ಸರ್, ದೇವ್ರ ಮೇಲೆ ಅಪಾರ ಭಕ್ತಿ ಇಟ್ಕೊಂಡ್ರಿ ಸರ್. ಯಾವಾಗಲೂ ಪೂಜೆ ಮಾಡ್ತಿರೋದು. ಬೆಳಿಗ್ಗೆ ಬಂದರೆ ಮಧ್ಯಾಹ್ನ 3 ಗಂಟೆವರೆಗೆ ಪೂಜೆ ಮಾಡ್ತಾರೆ. ಇಷ್ಟು ವರ್ಷ ರಾಜ ಇದ್ದರು ಸರ್. ರೇವಣ್ಣವ್ರಂದ್ರೆ ಅಮ್ಮರಿಗೆ ಬಹಳ ಪ್ರೀತಿ. ರೇವಣ್ಣ ನೋಡಿ ಅನ್ನೋಂಥದ್ದು ಯಾವಾಗಲೂ ರೇವಣ್ಣ ಯಾರೇ ಮನೆಗೆ ಬಂದ್ರು ಅಷ್ಟೇ ಪ್ರೀತಿ, ಅಷ್ಟೇ ಹಾಕಿದ್ರು. ಎಲ್ಲರೂ ಸಹಾಯ ಮಾಡಿದ್ರು. ಹೋಗಿ ಯಾರು ಒಬ್ರು ನಮಗೆಲ್ಲ ಈ ಮಟ್ಟಿಗೆ ಬರ್ಬೇಕಾದ್ರೆ ನಮ್ಮ ತಾಯಿ ಆಶೀರ್ವಾದ. ಪುಟ್ಟ ಮಗುವಿನ ಹಾಗೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಡ್ತಾ ಇರೋದು ನೋಡಿದ್ರೆ ಅಂಥವ್ರ ಮನಸ್ಸು ಕೂಡ ಕರಗುತ್ತೆ. ಬೆಳೆದು ಏನಾದರೂ ಆಗಲಿ, ಇಡೀ ಜಗತ್ತಿಗೆ ಬಹಳ ದೊಡ್ಡ ದೊರೆಯಾಗಿದ್ದರೂ ಕೂಡ ತಾಯಿಗೆ ಆತ ಮಗನೇ ಆಗಿರ್ತಾನೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಅವರ ಹಳೆ ನೆನಪುಗಳನ್ನು, ತಾಯಿಯ ಎಲ್ಲರನ್ನೂ ಕೂಡ ಹೇಗೆ ನೋಡಿಕೊಳ್ತಾ ಇದ್ದರು, ಸಾವಿರಾರು ಜನರಿಗೆ ಹೇಗೆ ಅನ್ನ ಹಾಕಿದ್ರು. ನಾನು ಈ ಹಂತಕ್ಕೆ ಬರಬೇಕಾದ್ರೆ, ನಮ್ಮ ಇಡೀ ಕುಟುಂಬ ಈ ಹಂತಕ್ಕೆ ಬೆಳಿಬೇಕು ಅಂತ ಹೇಳಿದ್ರೆ ತಾಯಿ ಆಶೀರ್ವಾದ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನು
ಎಚ್ ಡಿ ರೇವಣ್ಣ ಭಾವುಕರಾಗಿ ಕಣ್ಣೀರಿನ ಜೊತೆಗೆ ಮಾತನಾಡಿದ್ದಾರೆ. ಭಾವುಕ ಕ್ಷಣಗಳಿವೆಲ್ಲವೂ ಕೂಡ ಇಷ್ಟು ವರ್ಷಗಳ ಕಾಲ ಜೊತೆಗಿದ್ದು ಸಾಕಿ ಸಲಹೆ ಬೆಳೆಸಿ ಅವರನ್ನು ಕಳೆದುಕೊಳ್ಳುವ ಅಗಲಿಕೆಯ ನೋವು ಶಾಶ್ವತ. ಅದು ಕೇವಲ 1 ದಿನ 2 ದಿನ ಅಲ್ಲ, ನೋವು ಶಾಶ್ವತವಾಗಿರುತ್ತೆ. ಅವರ ಅಂತ್ಯಕ್ರಿಯೆಗೆ ಹರದನಹಳ್ಳಿ ಸಮೀಪದ ಜಮೀನಿನಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಎಚ್ ಡಿ ರೇವಣ್ಣ ಅವರು ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹರದನಹಳ್ಳಿ ಎಚ್ ಡಿ ದೇವೇಗೌಡ ಅಂತ ಹೇಳಿದ್ರೆ ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡ ಅಂತ ಹೇಳಿ. ಹರದನಹಳ್ಳಿ ಅವರ ಮೂಲತಃ ಊರಾಗಿದ್ದರೂ ಕೂಡ ಅವರ ವಾಸ ಈಗ ಹೊಳೆನರಸೀಪುರದಲ್ಲಿದೆ. ಅವರ ಮೂಲ ಮನೆ ಪಡುವಲಿಪ್ಪೆ ಅಂತ ಹೇಳಿ, ಪಡುವಲ ಹಿಪ್ಪೆ ಅಂತ ಗ್ರಾಮ. ಹರದನಹಳ್ಳಿಯಲ್ಲಿ ಅವರ ಮನೆ ಇಲ್ಲ, ಹರದನಹಳ್ಳಿಯಲ್ಲಿ ಅವರ ದೇವಸ್ಥಾನ ಇದೆ.